ಬಹುಶಃ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮಾಹಿತಿಯ ಕೊರತೆ ಇರಬಹುದು. ಮಾಹಿತಿಯ ಕೊರತೆಯಿಂದ ಅವರು ಪತ್ರ ಕೊಟ್ಟಿದ್ರ ಮೇಲೆ ರದ್ದು ಮಾಡಿಸಿದ್ದಾರೆ. ಅವ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ ಇದಕ್ಕಿಂತ ಹೆಚ್ಚಿಗೆ. ಇದಕ್ಕೆ ನೇರವಾಗಿ ಇಲ್ಲಿಯ ಶಾಸಕರು ಮಾಹಿತಿ ಕೊಟ್ಟಿರ್ಬೋದು BTDAದಿಂದ. ಅದು ಸರಿಯಾದ ಮಾಹಿತಿ ಇಲ್ಲ. 76,23,000 ರೂಪಾಯಿ ನಾವು ಡಿಮಾಂಡ್ ಡ್ರಾಫ್ಟ್ ತುಂಬಿದ್ದೀವಿ BTDA. ಈ ಜಮೀನನ್ನು ನಮಗೆ ಕೊಡಬೇಕಾದ್ರೆ 76,23,000 ರೂಪಾಯಿಗಳ ಹಣವನ್ನು ನಾವು ಕಟ್ಟಿದ್ದೀವಿ. ಕಟ್ಟಿ ಕಬ್ಜಾ ತಗೊಂಡಿದ್ದೀವಿ. ಸಬ್ ರಿಜಿಸ್ಟ್ರ್ ಕಚೇರಿಯಲ್ಲಿ ನೋಂದಾಗಿದೆ. ಇದರೊಳಗೆ ಇನ್ನೊಬ್ಬರದು ಭಾಳ ದೊಡ್ಡ ಷಡ್ಯಂತ್ರ ಅದ. PH ಪೂಜಾರಿ ಅವ್ರದ್ದು. PH ಪೂಜಾರಿ ಅವರು ಇಲ್ಲ ಸಲ್ಲದ ಆಪಾದನೆಗಳನ್ನು ಒಬ್ಬ ಮಂತ್ರಿಗಳು, ಆ ಮಂತ್ರಿಗಳ ಹೆಸರು ಆಮೇಲೆ ಹೇಳ್ತೇನೆ, ಮಂತ್ರಿಗಳ ಆಫೀಸಿನ ಒಳಗೆ ಕುಂತು ಇಲ್ಲೇ ಬೇಕಾಬಿಟ್ಟು ತಮ್ಮ ಸಂಸ್ಥೆಗೆ ಜಾಗ ತಗೊಂಡಾರ. ಅವರು ಕಾಂಗ್ರೆಸ್ಸು ಪಾರ್ಟಿ ಬಿಟ್ಟು 15 ವರ್ಷ ಏನು PH ಪೂಜಾರಿ ಅವ್ರು ಹೋಗಿದ್ರು, ಕಾಂಗ್ರೆಸ್ಸು JDS ಸ್ವತಂತ್ರ ಪಕ್ಷ ಎಲ್ಲ ಮುಗಿಸಿ ಬಂದಾರ. ಅವ್ರಿಗೆ ಯಾವ ಪಕ್ಷ ನಿಷ್ಠೆ ಏನಿಲ್ಲ. ಅವರು ಒಬ್ಬ ಮಂತ್ರಿಗಳ ಆಫೀಸಿನೊಳಗೆ ಕುಂತು ನನ್ನ ಹೆಸರು ಇದ್ರೊಳಗೆ ಎಲ್ಲಿ ಬರಬಾರ್ದು, ನಮಗೆ ಪಾರ್ಟಿ ವ್ಯವಸ್ಥೆಯೊಳಗೆ ನಮಗೆ ತೊಂದರೆ ಬರ್ತದೆ, ನನಗೆ ಈ ರೀತಿಯೆಲ್ಲ ಆಗ್ಯಾವಂತ ಇವರ ಹೆಚ್ಚಿನ ಮಾಹಿತಿಯನ್ನು PH ಪೂಜಾರಿ ಅವರು ಕೊಟ್ಟು ಬಂದಾರ ಮಂತ್ರಿಗಳ ಆಫೀಸಿನಾಗ. ಆ ಮಂತ್ರಿಗಳ ಆಫೀಸಿಂದನೇ ನನಗೆ ಫೋನ್ ಬಂದಿತ್ತು. ಇವ್ರು ಯಾವ ಮಂತ್ರಿಗಳ ಆಫೀಸಿನಾಗ ಕುಂತು ಹೇಳಿ ಬಂದರು, ಆ ಮಂತ್ರಿಗಳ ಆಫೀಸಿನಾಗಿಂದನೇ ನನಗೆ ಫೋನ್ ಬಂದಿತ್ತು. ಇನ್ನೊಂದು ಧನ್ಯವಾದ ಅರ್ಪಿಸಾರ ಅವರಿಗೆ. ಏನಂತ, BTDAಕ್ಕೆ MLCಗಳು ಮೆಂಬರ್ ಇರಲಿಲ್ಲ. ಹಿಂದೆ ಜಾಮದಾರ್ ಅವ್ರ ಕಾಲದಲ್ಲಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆದಾಗ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು ಮಾತ್ರ ಸದಸ್ಯರಂತ ಮಾಡಿದ್ರು ಅವರು. ಇವರು MLC ಅಲ್ಲಿ ಮೆಂಬರೇ ಇರಲಿಲ್ಲ. ಮತ್ತು ಅದ್ರ ಬಗ್ಗೆ ಯಾರು ಹಿಂದೆ SR ಪಾಟೀಲ್ರಿದ್ದರು, ಮತ್ತು ಅರವಿಂದ್ ಲಿಂಬಾವಳಿ ಅವರಿದ್ದರು, ಬಾಂಡಿಗೆ ಅವರಿದ್ದರು. ಯಾರೂ ಆ ಪ್ರಶ್ನೆ ಬಂದಿರಲಿಲ್ಲ. ಇವರಿಗೆ ಅದೇನು ಆಸಕ್ತಿನೋ ಏನೋ ಅಲ್ಲೇ ಭಾಳ ದೊಡ್ಡ ಆಸಕ್ತಿ ಕಾಣುತ್ತೆ ಅಲ್ಲಿ ಮೆಂಬರ್ ಆಗೋದು. ಅವರಿಗೆ ವಿನಂತಿ ಮಾಡ್ಕೊಂಡು ಇವ್ರನ್ನ ಮೆಂಬರ್ ಅಂತ ಮಾಡ್ಯಾರ. ಈಗ ಅವರಲ್ಲಿ MLCನ ಫಲಾನುಭವಿ ಇವರು BTDAಕ್ಕೆ. ಇವರು ಇಲ್ಲ ಸಲ್ಲದ ಮಾಹಿತಿಗಳನ್ನು ಕೊಟ್ಟು ಪತ್ರಿಕೆಯಲ್ಲಿ ಹಾಕಿಸಿ ಜನಗಳನ್ನು ತಪ್ಪು ದಾರಿಗೆ ಎಳೆಯೋದಕ್ಕೆ ಈ PH ಪೂಜಾರಿ ನೇರವಾಗಿ ಕಾರಣ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಮತ್ತಿದೆಲ್ಲ ಏನು ಪತ್ರಿಕೆಯಲ್ಲಿ ಬಂದಂಥದ್ದು ಸುದ್ದಿ, ಅವ್ರೇನು ಮಾಹಿತಿ ಕೊಟ್ಟಾರ ಅದು ಬಂದದ. ಇದೆಲ್ಲ ಸುಳ್ಳು ಸುದ್ದಿ. ನಾವು ಏನೇ ಕೊಟ್ಟರು ಕೂಡ ಕಾನೂನುಬದ್ಧವಾಗಿ ಕೊಟ್ಟಿವಿ, ಕಾನೂನುಬದ್ಧವಾಗಿ ನಡ್ಕೊಂಡಿವಿ. ನಾನು ಇಂಡಿವಿಜುವಲ್ ಆಗಿ ಯಾವುದೇ ತೀರ್ಮಾನ ಮಾಡಿಲ್ಲ. ಅದನ್ನು ಒಂದಲ್ಲ ಎರಡಲ್ಲ 3-4 ಸರಿ ಮೀಟಿಂಗ್ನೊಳಗೆ ಡೆಫರ್ ಮಾಡಿ ಹೆಚ್ಚಿನ ಎಲ್ಲ ಮಾಹಿತಿಗಳನ್ನು ತೊಗೊಂಡು ಎಷ್ಟು ನೋಡ್ರಿ ನಮ್ಮ ಸಂಸ್ಥೆಗಳು ಎಷ್ಟು ಮುಳುಗಡೆ ಆದ. ಅಡವಿ ಸ್ವಾಮಿ ಮಠ ಮುಳುಗಡೆ ಆಯಿತು ಅಲ್ಲಿ. ಇಲ್ಲಿ ಮೋಟಿಗೆ ಬಸವೇಶ್ವರ, ಮೋಟಿಗೆ ಮಲ್ಲಿಕಾರ್ಜುನ ದೇವಸ್ಥಾನ ಮುಳುಗಡೆ ಆಯಿತು. ಈ ಕಡೆ 9ನೇ ನಂಬರ್ ಸಾಲಿ ನೇಗಿ ಸಾಲಿ, ಅದ್ರ ಪಕ್ಕದಲ್ಲಿರೋ ನೇಗಿ ಸಾಲಿ ಮುಳುಗಡೆ ಆಯ್ತು. ಅದನ್ನು ಲೀಸ್ ಲ್ಯಾಂಡು 753 ಎಕರೆ ಗ್ರ್ಯಾಂಟ್ ಮಾಡುವಾಗ 4 ಎಕರೆ ಮುರ್ಕೊಂಡು ಅದನ್ನು ಲೀಸ್ ಗ್ರ್ಯಾಂಟ್ ಮಾಡಿದ್ರು. ಅಲ್ಲಿ 4 ಎಕರೆ ನಮಗೆ ನುಕ್ಸಾನ್ ಆಯ್ತು. ಈ ಮಹಾರಾಜ ಗಾರ್ಡನ್ ಹತ್ರ ರಸ್ತೆ ಮಾಡುವಾಗ, ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಟಾಪ್ ಕ್ವಾರ್ಟರ್ಸ್ ರಸ್ತೆ ಮಾಡುವಾಗ ಅಲ್ಲಿ ಜಾಗ ಅತಿಕ್ರಮಣ ಮಾಡಿ ನಮ್ಮ ಜಾಗ ತೊಗೊಂಡ್ರು. ನಮ್ಮ ಗ್ರ್ಯಾಂಟ್ ಆದಮೇಲೆ ತೊಗೊಂಡ್ರು, ಅಲ್ಲಿ ನಮಗೆ ನುಕ್ಸಾನ್ ಆಯ್ತು. ನಮ್ಮದೇ ಏರಿಯಾ ಪ್ರಿಮೈಸಿಸ್ ಒಳಗೆ ನೀರಿನ ಟ್ಯಾಂಕು ರೋಡು ಮಾಡಿ ಅದಕ್ಕೆ ಸುತ್ತ ಜಾಗ ಬಿಟ್ಟುಕೊಂಡ್ರು, ಅಲ್ಲಿ ನಮಗೆ ನುಕ್ಸಾನ್ ಆಯ್ತು. ಈ ರೀತಿ ಏನೇನು ನಾವು ಕಳ್ಕೊಂಡಿವಿ ಅನ್ನುವಂಥದ್ದನ್ನು ಲೆಕ್ಕ ಹಾಕಿ 1.5 ಪಟ್ಟು ಆಗೋದಿಲ್ಲ. ಅದು ಭಾಳ ಆದರೆ 2 ಪಟ್ಟು ಕೊಟ್ಟಿರ್ಬೇಕು ನಾವು. 1 ಎಕರೆಗೆ 15 ಪಟ್ಟು ಕೊಟ್ಟಾಗ 15 ಎಕರೆ ಆಯ್ತು. 0 ಇದ್ದವರಿಗೆ ಬಾಡಿ ಕಟ್ಟಡದ ನಡೆಸೋರಿಗೆ 12 ಎಕರೆ ಆಯ್ತು. ಏನು ಇಷ್ಟೆಲ್ಲ ಕೊಟ್ಟವ್ರಿಗೆ 2 ಪಟ್ಟೂ ಆಗಲಿಲ್ಲ. 2 ಪಟ್ಟೂ ಆಗಲಿಲ್ಲ. ಅದು ಪೂರ್ತಿ ನಮ್ಮ ಜಾಗ ಕೊಟ್ಟದ್ದು ನಾವು ಕಾನೂನುಬದ್ಧವಾಗಿ ಕೊಟ್ಟಿವಿ. ಅವ್ರು ರದ್ದು ಮಾಡುವಂಥ ಯಾವ ಅಧಿಕಾರ ಇಲ್ಲ.
ನಡೀತದನ್ನ ಯಾವ ಆಡುವಂತ ಯಾವ ಅಧಿಕಾರ ಇಲ್ಲ. ಈಗಾಗಲೇ ಸಬ್ ರಿಜಿಸ್ಟರ್ ಕಚೇರಿ ಒಳಗೆ ನೋಂದಾಗ್ಯದ. ನಾವು ಇದನ್ನ ಕಾನೂನು ಬದ್ಧವಾಗಿ ಎದುರಿಸ್ತೀವಿ. ಕೋರ್ಟ್ ಮುಖಾಂತರ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ಈ ಕೋರ್ಟಿಗೆ. ಯಾರ್ಯಾರ ವ್ಯಕ್ತಿಗಳಿಗೆ ಯಾವ್ಯಾವ ಸಂಘ ಸಂಸ್ಥೆಗಳಿಗೆ ಎಷ್ಟೆಷ್ಟು ಕೊಟ್ಟಾರ, ಅವ್ರು ಎಷ್ಟೆಷ್ಟು ಕಳ್ಕೊಂಡಾರ, ನಾವೆಷ್ಟು ಕಳ್ಕೊಂಡಿವಿ, ನಮಗೆ ಎಷ್ಟು ಕೊಟ್ಟಿ, ನಮ್ಮವ್ರಿಗೆ ಎಷ್ಟು ಕೊಟ್ಟಾರ ಅನ್ನೋದನ್ನ ನಾವು ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದು ನಾವು ಅಲ್ಲೇ ನಮ್ಮದು ನಿರೀಕ್ಷೆ ಇದೆ, ಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಭರವಸೆ ನಮಗಿದೆ. ಕಾನೂನು